ಛತ್ರಿ ಹಿಡಿಯಕ್ಕೆ ಒಬ್ಬರು ನಿಂತ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ಗೆ ಬಂದಾನೆ ಕಣೆ. ಏನಲ್ಲಿ ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಗ್ಗೇಶ್ ಹೇಳಿದ ರೀತಿಯಲ್ಲಿ ಸಾಧಿಸಿ ತೋರಿಸಿ ಜಗ್ಗೇಶ್ ಅವರಿಂದನೇ ಸನ್ಮಾನ ಮಾಡಿಸಿಕೊಂಡಂಥ ಗಿಲ್ಲಿ. ಏನಿದು ಅಪ್ಡೇಟ್, ಏನಿದು ಬಿಗ್ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಾವು ಯಾವುದಾದ್ರೂ ಒಂದು ಟಾಪಿಕ್ಗೆ ಕೈ ಇಟ್ಟಾಗ ಅದನ್ನು ಕಂಪ್ಲೀಟಾಗಿ ಮುಗಿಸೋ ತನಕ ನಾನಂತೂ ಬಿಡಲ್ಲ. ಅದು ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಅಥವಾ ಗಿಲ್ಲಿಯ ಬಿಗ್ ಬಾಸ್ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಕರಣಗಳು ಕೂಡ ನಾನು ಕಂಟಿನ್ಯೂಸ್ ಆಗಿ ಒಂದೇ ಥರದ ವೀಡಿಯೋನ ಮಾಡ್ತೇನೆ ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತೇನೆ. ಇನ್ನು ಗಿಲ್ಲಿಯವರ ವಿಚಾರಕ್ಕೆ ಬಂದಾಗ, ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಅವರ ಜನಪ್ರಿಯತೆ ಯಾವ ಸ್ಟಾರ್ ನಟರಿಗಿಲ್ಲ, ಯಾವ ಮುಖ್ಯಮಂತ್ರಿಗಿಲ್ಲ, ಯಾವ ಉಪಮುಖ್ಯಮಂತ್ರಿಗಿಲ್ಲ. ಅವರಿಗೆಲ್ಲ ರಾಜಕಾರಣಿಗಳು ಹೋಗ್ಬೇಕಂದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲ್ಯಾನ್ ಇರುತ್ತೆ. ಅಲ್ಲಿ 500,000 ಕೊಡಬೇಕಾಗತ್ತೆ, ಜನರಿಗೆ ಊಟದ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ. ಆದರೆ ಒಂದು ಮೆರವಣಿಗೆ ಅಂತ ಬಂದಾಗ 13-14 ಕಿಲೋಮೀಟರ್ ಮೆರವಣಿಗೆ ಆದರೂ ಕೂಡ ಜನರು ಅವರನ್ನು ಹಿಂಬಾಲಿಸ್ತಾ ಇದ್ರು, ಓಡ್ತಾ ಇದ್ರು. ಅಂದರೆ ಅದು ಆರ್ಗ್ಯಾನಿಕ್ ಆದಂಥ ಅಭಿಮಾನ. ಜೊತೆಗೆ ಗಿಲ್ಲಿಯ ಒಂದು ಸಕ್ಸಸ್ ಹಿಂದೆ ತುಂಬ ಕತೆ ಇದೆ. ಗಿಲ್ಲಿ ಬೆಂಗಳೂರಿಗೆ ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕಂತ, ಅದು ಡೈರೆಕ್ಟರ್ ಆಗಬೇಕಂತ ಬರ್ತಾರೆ, ಕೆಲಸ ಸಿಗಲ್ಲ, ಚಿಕ್ಕ ಪುಟ್ಟ ಕೆಲಸ ಸಿಗುತ್ತೆ ಮತ್ತು ಸಹಾಯಕ ನಿರ್ದೇಶಕನಾಗಿ ಒಂದು ಸಿನಿಮಾದರೂ ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ಸಿಕ್ಕಂಥ ಒಂದು ಮಳವಳ್ಳಿ ನಟರಾಜ್ ಎನ್ನುವಂಥ ಆ ಖುಷಿ ನೋಡಿ ಅವ್ರಿಗೆ ಖುಷಿ ಆಗುತ್ತೆ. ಅದ ನಂತರ ನಮ್ಮ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸ್ ಸಿಗುತ್ತೆ ಕಾರಣಕ್ಕಾಗಿ ಸೋತು ಸುಣ್ಣವಾಗಿ ಬಳಲಿ ಬೆಂಡಾದಂಥ ಗಿಲ್ಲಿ ಊರಿಗೆ ಹೋಗಿ ನಲ್ಲಿ ಮೂಳೆ ಅದಕ್ಕೆ ಒಂದು 5-6 ಶಾರ್ಟ್ ಫಿಲ್ಮನ್ನು ತೆಗಿತಾರೆ. ಆಗಲೂ ಕೂಡ ದೊಡ್ಡ ಸಕ್ಸಸ್ ಆದ ನಂತರ ಅವರನ್ನು ಈ ಟಿ ವಿ ಲೋಕ ಕೈ ಬೀಸಿ ಕರೆಯುತ್ತೆ. ಮತ್ತು ಟಿ ವಿ ಲೋಕದಲ್ಲಿ ಆದಂಥ ಒಂದು ಮಾತು, ಅದರಲ್ಲೂ ಜಗ್ಗೇಶ್ ಅವರ ಮುಂದೆ DKD ಅಥವಾ ಈ ಜಿ ಕನ್ನಡದ ವೇದಿಕೆಯಲ್ಲಿ ಜಗ್ಗೇಶ್ ಅವರು ಹೇಳಿದ ಮಾತಿದೆಯಲ್ಲ, ಅದು ಇದೀಗ ನಿಜವಾಗಿದೆ. ಮತ್ತು ಆ ನಿಜವಾಗಿಸುವ ನಿಟ್ಟಿನಲ್ಲಿ ಗಿಲ್ಲಿ ಪಟ್ಟಂಥ ಪ್ರಯತ್ನ ಇದೆ, ಅದು ಎಲ್ಲರೂ ಕೂಡ ಮೆಚ್ಚಲೇಬೇಕಾಗತ್ತೆ. ನೋಡಿ, ಯಾರ್ಯಾರು ಹೋಗಿ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ಬೋದು, ಆದರೆ ಅಲ್ಲಿ ಗೆದ್ದಂಥವ್ರು ಯಾರು? ಗಿಲ್ಲಿ, ಒಬ್ಬ ಯೂಟ್ಯೂಬರ್, ಒಬ್ಬ ಕಂಟೆಂಟ್ ಕ್ರಿಯೇಟರ್. ಮತ್ತೊಬ್ಬರು ಯಾರು? ರಕ್ಷಿತಾ ಶೆಟ್ಟಿ, ಅವರು ಕೂಡ ಯೂಟ್ಯೂಬರ್, ಅವರು ಕೂಡ ಕಂಟೆಂಟ್ ಕ್ರಿಯೇಟರ್. ಅಲ್ಲಿ ಇದ್ದಂಥ ಅನೇಕ ಸ್ಪರ್ಧಿಗಳಿದ್ರು, ನಿಮಗೆ ಸ್ಟಾರ್ ನಟರಿದ್ರು, ದೊಡ್ಡ ಸೀರಿಯಲಲ್ಲಿ ಮುಖ್ಯ ಪಾತ್ರವನ್ನು ಮಾಡಿದಂಥವ್ರಿದ್ರು, ದೊಡ್ಡ ಮೇಧಾವಿಗಳಿದ್ರು, ದೊಡ್ಡ ಪಂಡಿತರಿದ್ರು, ಸಿಂಗರ್ಗಳಿದ್ರು, ಎಲ್ಲರೂ ಕೂಡ ಇದ್ದರು. ಆದರೆ ಯಾರು ಕೂಡ ಅಲ್ಲಿ ವಿನ್ ಆಗ್ಲಿಕ್ಕೆ ಆಗಿಲ್ಲ. ಮತ್ತು ಅವರು ಹೇಳಿದಂಥ ಪದಗಳು ನನ್ನ ಅರ್ಥ ವಹಿಸಿಲ್ಲ, ಕೊಚ್ಚೆ, ಅದು ಇದು ಬೇರೆ ಬೇರೆ ಪದಗಳನ್ನ ಆಡಿದ್ರು ಕೂಡ ಅಲ್ಲಿ ಗೆದ್ದದ್ದು ಯಾರು? ಯೂಟ್ಯೂಬ್ ಕಂಟೆಂಟರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು. ಒಬ್ಬರು ಗಿಲ್ಲಿ, ಮತ್ತೊಬ್ಬರು ರಕ್ಷಿತಾ ಶೆಟ್ಟಿ. ಅಂದರೆ ಯೂಟ್ಯೂಬ್ ಕಂಟೆಂಟ್ ಮಾಡುವಾಗ ಅವರ ಕಂಟೆಂಟ್ನಲ್ಲಿ ಇದ್ದಂಥ ಮತ್ತು ಆ ಕಂಟೆಂಟ್ನಲ್ಲಿ ಈ ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗಲೂ ಕೂಡ ಆ ಕಂಟೆಂಟಿಂದ ಹೊರಗಾಗದೆ ಆ ಕಂಟೆಂಟನ್ನು ಆರ್ಗ್ಯಾನಿಕ್ ಆಗಿ ಪ್ರೆಸೆಂಟ್ ಮಾಡಿದಂಥ ಒಂದು ವ್ಯಕ್ತಿತ್ವ ಗಿಲ್ಲಿಗೆ ಸೇರುತ್ತೆ. ಆ DKD ವಿಚಾರಕ್ಕೆ ಬಂದಾಗ ಅಂದರೆ ಜಿ ಕನ್ನಡದ ವೇದಿಕೆಯಲ್ಲಿ ತಮ್ಮ ಒಂದು ಅಂದರೆ ತುಂಬ ಭರ್ಜರಿ ಬ್ಯಾಚಲರ್ಸ್ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಗಿಲ್ಲಿ ಕೂಡ ರನ್ನರ್ ಅಪ್ ಆಗಿರ್ತಾರೆ. ಮತ್ತು ಆ ವೇದಿಕೆಯಲ್ಲಿ ಗಿಲ್ಲಿಯವರ ಒಂದು ಕಂಟೆಂಟ್, ಗಿಲ್ಲಿಯವರ ಒಂದು ಕಾಮಿಡಿ, ಗಿಲ್ಲಿಯವರ ಒಂದು ಹಾವಭಾವ, ಗಿಲ್ಲಿಯವರ ಡಾನ್ಸ್, ಗಿಲ್ಲಿಯವರ ಅವರ ಒಂದು ಕಲೆಯನ್ನು ನೋಡಿದಂಥ ಜಗ್ಗೇಶ್ ಅವರು ಹೇಳ್ತಾರೆ, ಕೇವಲ ಒಂದೇ ವರ್ಷದಲ್ಲಿ ನಾನು ಜಗ್ಗೇಶ್ ಅವರ ವಿಚಾರಕ್ಕೆ ಬಂದಾಗ, ಜಗ್ಗೇಶ್ ಅವರ ಮನೆ ಇಲ್ಲಿ ಮಲ್ಲೇಶ್ವರ ಮೇಲಿದೆ. ಅವರ ಮನೆಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿ ಇದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಭಕ್ತರು, ಮತ್ತು ಮೇಲ್ಗಡೆ ಒಂದು ಗಣೇಶ ಮೂರ್ತಿ ಅನಿಸುತ್ತೆ, ಗಣೇಶನ ಮೂರ್ತಿ ಕೂಡ ಇದೆ. ಅವರು ಪದೇ ಒಬ್ಬರನ್ನು ಪೂಜೆ ಮಾಡಲಿಕ್ಕೆ ಕರೆಸ್ತಿದ್ರಂತೆ. ಒಬ್ಬ ವ್ಯಕ್ತಿ ಸಂಜೆ ಸುಮಾರಿಗೆ ಸಾಯಂಕಾಲ ಒಂದು 6 ಗಂಟೆಗೆ ಅವರು ಮನೆಗೆ ಪೂಜೆ ಮಾಡಲಿಕ್ಕೆ ಕರೆಸ್ತಿದ್ರಂತೆ. ಅದು ಅವರೇ ಹೇಳಿದ್ದು. ನಾನು ಒಂದು ಕಡೆ ಒಂದ್ಸಲ ಮೀಟ್ ಆದಾಗ, ಅಂದರೆ ಅವರು ಹೇಳ್ತಾ ಇದ್ರು ಅವ್ರ ಸಹ ಕಲಾವಿದರಿಗೆ, ಅಲ್ಲಿ ದತ್ತಣ್ಣ ಕೂಡ ಇದ್ರು, ಹೇಳುವಾಗ ಸ್ವಲ್ಪ ನಿಲ್ಲಿ, ನಾನು ಪೂಜೆ ಮಾಡಿ ಬರ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಅವರು ದೇವರ ಪೂಜೆನೇ ಮಾಡ್ತಾರೆ. ಅವರು ಹೇಳ್ತಾರೆ ಅವಾಗಿಲ್ಲ, ನಾನು ಒಬ್ಬ ವ್ಯಕ್ತಿಯನ್ನು ದೇವ್ರ ಪೂಜೆ ಮಾಡಲಿಕ್ಕೆ ಕರೆಸ್ತಿದ್ದೆ, ಆದರೆ ಆ ವ್ಯಕ್ತಿ ಸರಿಯಾಗಿ ಆ ಪರಿಪಾಠವನ್ನು ಮಾಡ್ತಿರಲಿಲ್ಲ, ಪೂಜೆ ಮಾಡುವಾಗ ಫೋನ್ನ ಮಾತಾಡೋರು, ಹಾಗೆ ಮಾಡೋರು, ಹೀಗೆ ಮಾಡೋರು. ಹಾಗಾಗಿ ಆ ವ್ಯಕ್ತಿಯನ್ನು ಹೊರಗಿಟ್ಟು ನಾನೇ ಕೂಡ ಎಲ್ಲವನ್ನು ಕಲಿತು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದರಿಂದ ಕೂಡ ನನಗೆ ಒಳ್ಳೆಯದಾಯಿತು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ಕೇಳಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಹೇಗೆ ದೇವರ ಭಕ್ತರು, ಅದೇ ರೀತಿಯಲ್ಲಿ ಜಗ್ಗೇಶ್ ಕೂಡ ದೊಡ್ಡ ಭಕ್ತ, ದೇವರ ದೊಡ್ಡ ಭಕ್ತ ಅಂತ ಹೇಳ್ಬೋದು. ಅವರ ಬಾಯಲ್ಲಿ ಹೇಳಿದಂಥ ಮಾತು, ಜಿ ಕನ್ನಡ ವೇದಿಕೆಯಲ್ಲಿ ಈ ನಟ ಇದ್ದಾನಲ್ಲ, ಈ ಗಿಲ್ಲಿ ಎನ್ನುವಂಥ ನಟ, ಅವನ ಪ್ರತಿಭೆ ಎಷ್ಟು ದೊಡ್ಡದಿದೆ, ಅವನಲ್ಲಿ ಎಷ್ಟು ಪ್ರತಿಭೆ ಇದೆ ಅಂದರೆ ಕೇವಲ ಒಂದೇ ವರ್ಷದಲ್ಲಿ ದೊಡ್ಡದಾಗಿ ಬೆಳಿತಾನೆ. ಮತ್ತು ಆ ಕಡೆ ಈ ಕಡೆ 4 ಜನ ಬೌನ್ಸರ್ ಇಟ್ಕೊಂಡು ಓಡಾಡುವಷ್ಟು ಜನಪ್ರಿಯತೆ ಸಿಗುತ್ತೆ, ಅದು ಕೂಡ ಆಗತ್ತೆ ಅನ್ನುವಂಥ ಮಾತನ್ನು ಭವಿಷ್ಯವಾಗಿ ಹೇಳಿದರು. ಅದಾದ ಕೇವಲ ಒಂದು 8-9 ತಿಂಗಳ ಒಳಗಾಗಿ 4-5 ಜನ ಬೌನ್ಸರ್ಸ್ ಅಲ್ಲ, ಇಡೀ ಪೊಲೀಸ್ ಇಲಾಖೆ ಗಿಲ್ಲಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥ ಸಂದರ್ಭ ಒದಗಿ ಬಂದದ್ದನ್ನು ನೋಡ್ತಾ ಇದ್ರೆ ಗಿಲ್ಲಿ
ಆ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಬೇಕು ಮತ್ತು ತೆಗೆದುಕೊಂಡಿರಬಹುದು ಮತ್ತು ಆ ಹೇಳಿದಂಥ ಭವಿಷ್ಯವನ್ನು 1 ವರ್ಷದ ಒಳಗಾಗಿ ಅದನ್ನು ಸಾಧಿಸಿ ಮತ್ತೆ ಅದೇ ವ್ಯಕ್ತಿಯಿಂದ ಸನ್ಮಾನ ಮಾಡಿಸಿಕೊಂಡಂಥ ರೀತಿ ನೋಡ್ತಾ ಇದ್ರೆ ಇದು ನಿಜವಾದ ಪ್ರತಿಭೆಗೆ ಸಿಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರುತ್ತೆ ನಿಮಗೆ, ಕಮರ್ಷಿಯಲ್ ಪ್ರೋಗ್ರಾಮು, ಆ ಉತ್ಸವ ಈ ಉತ್ಸವಕ್ಕೆ ಹೋದಾಗ ನಿಮ್ಗೆ ಸನ್ಮಾನ ಮಾಡ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳಾದಂಥ ನಿಮಗೆ MTB ನಾಗರಾಜ್ ಅಂತ ದೊಡ್ಡ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯವ, ಕಮರ್ಷಿಯಲ್ ನಾನು ಹೇಳಿದ್ದು ಅಂಥ ವ್ಯಕ್ತಿಗಳು ತಮ್ಮ ಒಂದು ಸಮುದಾಯದ ವ್ಯಕ್ತಿ ಅನ್ನುವಂಥ ಕಾರಣಕ್ಕಾಗಿ ಗಿಲ್ಲಿಯನ್ನು ಅರಮನೆ, MTB ನಾಗರಾಜ್ ಅವರ ಮನೆ ಅಂದರೆ ಅದು ಅರ್ಥ ಆಯ್ತಲ್ಲ, MTB ನಾಗರಾಜ್ ಅವರ ಅರಮನೆಗೆ ಕರೆಸ್ಕೊಂಡು ಸನ್ಮಾನ ಮಾಡಿ ಒಂದು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಆ MTB ನಾಗರಾಜ್ ಮನ್ಸು ಮಾಡಿದ್ರೆ ಏನೋ ಕೊಟ್ಟಿರ್ಬೋದು, ಅದು ಕೂಡ ದೊಡ್ಡ ಲೆಕ್ಕಾಚಾರದಲ್ಲಿದೆ, ಅದನ್ನು ಯಾರು ಕೂಡ ರಿವೀಲ್ ಮಾಡಲ್ಲ. ಹಾಗಾಗಿ ಗಿಲ್ಲಿ ಎನ್ನುವಂಥ ವ್ಯಕ್ತಿ ಜಗ್ಗೇಶ್ ಅವರು ಕರೆ ಮಾಡಿ ಮನೆಗೆ ಬಾ ನಿನಗೆ ಮಾತಾಡಿಸ್ಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ ಗಿಲ್ಲಿ ಅಷ್ಟೇ ತಗ್ಗಿ ಬಗ್ಗೆ ನಡೆದು ಗಿಲ್ಲಿಯವರ ಜೊತೆ ಅವರ ಒಬ್ಬ ನಿರ್ದೇಶಕರಾದಂಥ ಅಣ್ಣ, ಅಂದರೆ ದೇವರ ಸಮಾನರಾದಂಥ ಅಣ್ಣ ಕೂಡ ಇದ್ದರು. ಅವೆಲ್ಲವೂ ಕೂಡ ನೋಡಲಿಕ್ಕೆ ತುಂಬ ಖುಷಿಯಾಗಿದೆ. ಮತ್ತು ಗಿಲ್ಲಿಯವರಿಗೆ ಜಗ್ಗೇಶ್ ಅವರು ಸನ್ಮಾನ ಮಾಡಿದಂಥ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಮತ್ತು ಅದರ ಹಿನ್ನೆಲೆ ಕೂಡ ವೈರಲ್ ಆಗ್ತಿದೆ. ಯಾಕಂದರೆ ಹಿನ್ನೆಲೆ ನಾನು ಹೇಳಿದ್ನಲ್ಲ, ದೇವರ ಭಕ್ತರಾಗಿರುವಂಥ ಜಗ್ಗೇಶ್ ಅವರು 1 ವರ್ಷದ ಹಿಂದೆ ಜಿ ಕನ್ನಡದ ವೇದಿಕೆಯಲ್ಲಿ ಗಿಲ್ಲಿಯವರ ಬಗ್ಗೆ ಹೇಳಿದಂಥ ಮಾತು, ಈ ವ್ಯಕ್ತಿ ಕೇವಲ 1 ವರ್ಷದಲ್ಲಿ ಎಷ್ಟು ಜನಪ್ರಿಯರಾಗ್ತಾರಂದರೆ ಆ ಕಡೆ ಈ ಕಡೆ ಅಡ್ಡಾಡ್ಲಿಕ್ಕೆ 4 ಜನ ಬೌನ್ಸರ್ಸ್ ಇಟ್ಕೊಂಡು ಅಡ್ಡಾಡಬೇಕಾಗುತ್ತೆ ಅಂತ ಒಂದು ಭವಿಷ್ಯ ಇವನಿಗಿದೆ ಎನ್ನುವಂಥ ಮಾತನ್ನು ಕೂಡ ಜಗ್ಗೇಶ್ ಹೇಳಿದ್ರು. ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಮತ್ತು ಆ ವಾಕ್ಯವನ್ನು ಅಷ್ಟೇ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂಥ ಗಿಲ್ಲಿ ಎನ್ನುವಂಥ ಒಬ್ಬ ಕಾಮಿಡಿಯನ್, ಒಬ್ಬ ಆರ್ಗ್ಯಾನಿಕ್ ಟ್ಯಾಲೆಂಟ್ ಅದನ್ನು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣನೆ ಮಾಡಿ ತನ್ನ ಮುಂದಿನ ಜೀವನವನ್ನು ಸಾಫಲ್ಯತೆ ಅಥವಾ ಜಯಶಾಲಿಯಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಮಿಡಿ ಮಾಡಿ ಜನರನ್ನು ನಗಿಸಿ, ಜನರನ್ನು ಅದರಲ್ಲೂ ಯಾವ ಥರದ ನಗಿಸಿ, ತನ್ನ ಬಡತನವನ್ನು ಹೇಳ್ಕೊಳ್ಳದೆ ಒಂದೇ ಒಂದು ಹನಿ ಕಣ್ಣೀರನ್ನು ಹಾಕದೆ ಜನರನ್ನು ಮನರಂಜನೆ ಮಾಡಿ ನಗಿಸಿ ಜನರಿಗೆ ಖುಷಿ ಕೊಟ್ಟು ಜನರ ನೆಮ್ಮದಿಯನ್ನು ಪಡ್ಕೊಂಡು, ಜನರಿಗೆ ನೆಮ್ಮದಿಯನ್ನು ಕೊಟ್ಟು ಜನರಿಂದ ಮತವನ್ನು ಪಡ್ಕೊಂಡು ಗೆದ್ದಂಥ ಗಿಲ್ಲಿ ಇದೀಗ ಜಗ್ಗೇಶ್ ಅವರ ಮಾತನ್ನು ಸತ್ಯ ಮಾಡಿದರೆ ಇನ್ನು ಮುಂದೆ ಜಗ್ಗೇಶ್ ಅವರು ಹೇಳ್ಬೋದು ದೊಡ್ಡ ಭವಿಷ್ಯಕಾರ ಅಂತ ಹೇಳ್ಬೋದು. ಇಲ್ಲಿ 2 ಮಾತು, ಜಗ್ಗೇಶ್ ಅವರು ಹೇಳಿದಂತೆ ಗಿಲ್ಲಿ ನಟನಾದ, ಗಿಲ್ಲಿ ಜಗ್ಗೇಶ್ ಅವರು ಹೇಳಿದಂತೆ ಗಿಲ್ಲಿ ಜಗ್ಗೇಶ್ ಅವರ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ಗಿಲ್ಲಿ ದೊಡ್ಡ ಸ್ಟಾರ್ ಆದ. ಜೊತೆಗೆ ಈ ಒಂದು ಸಾರಾಂಶ ಅಂದರೆ ಹೇಳಿದಂಥ ಜಗ್ಗೇಶ್ವರ ಹೇಳಿದಂಥ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನು ಸಾಧಿಸಿ ತೋರಿಸಿ ಮತ್ತು ಅದೇ ನಟನಿಂದ ಅದೇ ದೊಡ್ಡ ವ್ಯಕ್ತಿಯಿಂದ ಸನ್ಮಾನ ಮಾಡಿಸ್ಕೊಂಡಂಥ ಗಿಲ್ಲಿ ಇದೆಲ್ಲ ಗಿಲ್ಲಿಯ ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ಸೆಲ್ಯೂಟ್ ಹೊಡಬೇಕು. ಮತ್ತು ಹೇಳಿದ ಮಾತು ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕಾಗಿ ಬಿಟ್ಟಿಲ್ಲ. ಜೊತೆಗೆ ಜಗ್ಗೇಶ್ವರ್ ಕೂಡ ದೊಡ್ಡ ಮನಸ್ಸನ್ನು ಮಾಡಿ ಕರೆದು ಸನ್ಮಾನ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಅದು ಕೇಳುತ್ತೆ ಮತ್ತು ಕಾಣುತ್ತೆ. ಜೊತೆಗೆ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿರುವಂಥ ಜಗ್ಗೇಶ್ ಅವರ ಆಶೀರ್ವಾದ ಇದೆ ಅಂದರೆ ಗಿಲ್ಲಿಗೆ ದೊಡ್ಡ ಭವಿಷ್ಯ ಇದೆ ಅನ್ನೋದು ಕೂಡ ನಮಗೆ ಕಣ್ಮುಂದೆ ಕಾಣುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.